ಹಾಯ್ ನಾನು ಸುಧಾಕರ್ ಟೆಕಿಂಗ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರೆಡ್ಮಿ ಅವರು ಅಂದರೆ MI ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬ್ಯಾಗ್ ಇರುವಂಥದ್ದು. ಆಲ್ರೆಡಿ ನೀವು ತಮ್ಮನೇಲ್ ಮತ್ತು ಟೈಟಲ್ ನೋಡಿ ಗೆಸ್ ಮಾಡಿರ್ಬೋದು ಇದ್ರೊಳಗಡೆ ಏನಿದೆ ಅಂತ. ಮೊದಲದಾಗಿ ಈ ಒಂದು ಬ್ಯಾಗನ್ನು ಓಪನ್ ಮಾಡೋಣ ಆಯಿತಾ. ಸೊ ಓಪನ್ ಮಾಡೋದು ಇದ್ರೊಳಗಡೆ ಒಂದು ಯೋಗ ಮ್ಯಾಟ್ ಗಮನಿಸ್ತಾ ಇದ್ದೀರಾ, ಒಂದು ಯೋಗ ಮ್ಯಾಟು, ಒಂದು ಒಳ್ಳೆ ಕ್ವಾಲಿಟಿಯ ಯೋಗ ಮ್ಯಾಟ್ ಇದಾಗಿರುವಂಥದ್ದು. ಅದು ಕೂಡ ಒಂದು ಬೆಲ್ಟ್ ಇದೆ. ಸೊ ಸೂಪರ್ ಅಂತೀನಿ. ನಂತರ ಇದರ ಒಳಗಡೆ ಜಿಪ್ನಲ್ಲಿ ಒಂದು ಕಾರ್ಡ್, ರೆಡ್ಮಿ ಬ್ಯಾಂಡ್ ಪ್ರೋ ಏನು ಲಾಂಚ್ ಆಯಿತು ಅದರ ಒಂದು ಕಾರ್ಡು. ಆ್ಯಕ್ಚುಲಿ ಈ ಒಂದು ರೆಡ್ಮಿ ಬ್ಯಾಂಡ್ 3,500 ರೂಪಾಯಿಗೆ ಆಲ್ರೆಡಿ ಲಾಂಚ್ ಆಗಿರುವಂಥದ್ದು. ನಾನಿವತ್ತು ಈ ಒಂದು ರೆಡ್ಮಿ ಸ್ಮಾರ್ಟ್ ಬ್ಯಾಂಡ್ ಪ್ರೋವನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಯೂಸ್ ಮಾಡಿ ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಬೆಲೆಗೆ ಈ ಒಂದು ಸ್ಮಾರ್ಟ್ ಬ್ಯಾಂಡನ್ನು ಪರ್ಚೇಸ್ ಮಾಡ್ಬೋದು ಅಂತ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕಿಂಗ್ ಕನ್ನಡ ಐಡಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. 2000 years later. ಮೊದಲದಾಗಿ ಒಂದು ರೆಡ್ಮಿ ಸ್ಮಾರ್ಟ್ ಬ್ಯಾಂಡ್ ಪ್ರೋ ಫಿಟ್ನೆಸ್ ಬ್ಯಾಂಡನ್ನು ಅನ್ಬಾಕ್ಸ್ ಮಾಡುವಂಥ ಸಮಯ ಗಮನಿಸ್ತಾ ಇದ್ರೆ ಒಂದು ಫಿಟ್ನೆಸ್ ಬ್ಯಾಂಡ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಫಿಟ್ನೆಸ್ ಬ್ಯಾಂಡ್ ನಿಮಗೆ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ 2 ಕಂಪಾರ್ಟ್ಮೆಂಟ್ಗಳಿರುವಂಥದ್ದು ಆಯಿತಾ. ಅದರಲ್ಲಿ ಒಂದರಲ್ಲಿ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದ್ದರೆ, ಇನ್ನೊಂದು ಕಡೆ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಒಂದು ಫಿಟ್ನೆಸ್ ಬ್ಯಾಂಡಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು ಆಯಿತಾ. MI ಅವರು ಬರ್ತಾ ಈ ಒಂದು ಫಿಟ್ನೆಸ್ ಬ್ಯಾಂಡ್ನ ಡಿಸ್ಪ್ಲೇನ ದೊಡ್ಡದು ಮಾಡ್ತಾನೆ ಬರ್ತಾ ಇರುವಂಥದ್ದು. ನೋಡೋದಕ್ಕೆ ಒಂದು ರೀತಿ ವಾಚ್ ರೀತಿ ಕಾಣುತ್ತೆ, ಫುಲ್ ಸೈಜ್ ವಾಚ್ ರೀತಿ ಕಾಣುತ್ತೆ ಆಯಿತಾ. ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ, ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫಿಟ್ನೆಸ್ ಬ್ಯಾಂಡ್ನ ವೆಯ್ಟ್ ಅಷ್ಟೊಂದು ಜಾಸ್ತಿ ಇಲ್ಲ, ಕೇವಲ 25 ಗ್ರಾಮ್ ಇರುವಂಥದ್ದು. ಕೈಯಲ್ಲಿ ಹಾಕೊಂಡ್ರೆ ಗೊತ್ತಾಗಲ್ಲ ಆಯಿತಾ. ತುಂಬ ಲೈಟ್ ವೇಟ್ ಇದೆ, ಸೂಪರ್ ಅಂತೀನಿ ಆಯಿತಾ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ, ತುಂಬ ದೊಡ್ಡ ಡಿಸ್ಪ್ಲೇ ಮುಂದ್ಗಡೆ ಇರುವಂಥದ್ದು ಆಯಿತಾ. ಅದು ನಂಗೆ ಸಖತ್ ಇಂಪ್ರೆಸ್ ಮಾಡ್ತು. ಇದೊಂದು ಪ್ಲಾಸ್ಟಿಕ್ ಬಾಡಿ, ಅದೊಂದು ಬೇಜಾರು ಮಾಡ್ತು. ಯೂಶಲಿ ಎಲ್ಲ ಫಿಟ್ನೆಸ್ ಬ್ಯಾಂಡ್ಗಳು ಕೂಡ ಪ್ಲಾಸ್ಟಿಕ್ ಬಾಡಿಯನ್ನೇ ಹೊಂದಿರ್ತವೆ, ಇವರು ಕೂಡ ಅದನ್ನೇ ಕೊಟ್ಟಿರುವಂಥದ್ದು. ಯಾವುದೇ ಬಟನ್ಸ್ ಇಲ್ಲ ನಿಮ್ಗೆ ಇದರಲ್ಲಿ, ಫುಲ್ ಕಂಪ್ಲೀಟ್ ಟಚ್ಚು ಆಯಿತಾ. ಫಸ್ಟ್ ಟೈಮ್ ಆನ್ ಮಾಡಬೇಕಾದ್ರೆ ಈ ಒಂದು ಚಾರ್ಜಿಂಗ್ ಸ್ಟ್ರಾಪ್ನ ನೀವು ಪವರ್ ಪ್ಲಗ್ ಮಾಡಿದ ತಕ್ಷಣ ಆನ್ ಆಗುತ್ತೆ, ನಂತರ ಸೆಟ್ ಆಪು. ಸೊ ಬಟನ್ ಅವಶ್ಯಕತೆನೇ ಬರಲ್ಲ. ಇನ್ನು ಈ ಒಂದು ವಾಚ್ನ ಬ್ಯಾಕ್ ಕೂಡ ಪ್ಲಾಸ್ಟಿಕ್ ಆಯಿತಾ. ಹಿಂದ್ಗಡೆ ನಿಮಗೆ ಸೆನ್ಸಾರ್ಗಳು ಮತ್ತು ಚಾರ್ಜಿಂಗ್ ಡಾಕ್ನ ಪಿನ್ ನಿಮಗೆ ಸಿಗ್ತಾ ಇರುವಂಥ. ಅದ್ರ ಬಿಟ್ಟರೆ ಬೇರೆನೂ ಸಹ ನಿಮಗೆ ಹಿಂದ್ಗಡೆ ಇಲ್ಲ ಆಯಿತಾ. ಇನ್ನು ಸ್ಟ್ರಾಪಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಟ್ರಾಪ್ ಡಿಸೈನ್ನ ತುಂಬ ದೊಡ್ಡ ಫ್ಯಾನ್ ಏನೂ ಅಲ್ಲ ಆಯಿತಾ. ಏನಕ್ಕೆ ಅಂತ ಅಂದರೆ ಗಮನಿಸ್ತಾ ಇದ್ರೆ ಇದು ಎಷ್ಟೋ ಸಲ ಮುರ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ನಾನು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನಿಮ್ಮಲ್ಲೂ ಕೂಡ ತುಂಬ ಜನ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಕ್ಲಾಸಿಕ್ ಬಕಲ್ ಸ್ಟ್ರಾಪ್ ಕೊಟ್ಟಿರೋ ತುಂಬ ಚೆನ್ನಾಗಿರ್ತಿತ್ತು. ಅದು ಕೂಡ ಮೋಸ್ಟ್ಲಿ ಸಪ್ರೇಟಾಗಿ ತೊಗೊಬೋದು. ಏನಕ್ಕೆ ಅಂದರೆ ಇದು ಡಿಟ್ಯಾಚಬಲ್ ಸ್ಟ್ರಾಪ್, ಇದು ಆರಾಮಾಗಿ ಬಿಚ್ಬೋದು. ಸೊ ಬೇಕು ಅಂದರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸಪ್ರೇಟಾಗಿ. ಸೊ ಅದೊಂದು ಒಳ್ಳೆಯ ವಿಷಯ, ಅಂದರೆ ರಿಮೂವ್ ಮಾಡೋದ್ರಿಂದ. ಬಟ್ ಸ್ಟಿಲ್ ಡಿಫಾಲ್ಟ್ ಅವರು ಒಂದು ಕ್ಲಾಸಿಕ್ ಬಕ್ಕಲ್ನೇ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ ಆಯಿತಾ. ಓವರಾಲ್ ಡಿಸೈನ್ ತುಂಬ ಚೆನ್ನಾಗಿರುವಂಥದ್ದು ಮತ್ತು ಇದು 5 ATM ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಸೊ ನೀರಿಗೆ ಗದ್ದಿದ್ರೂ ಕೂಡ ಏನೂ ಆಗೋದಿಲ್ಲ, ಹಾಕೊಂಡು ಸ್ನಾನ ಮಾಡಿ ಏನೂ ತೊಂದರೆ ಇಲ್ಲ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ 5 ATM ವಾಟರ್ ರೆಸಿಸ್ಟೆನ್ಸ್ ಅಂದರೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫಿಟ್ನೆಸ್ ಬ್ಯಾಂಡಲ್ಲಿ ತುಂಬ ದೊಡ್ಡ ಡಿಸ್ಪ್ಲೇ ಇರುವಂಥದ್ದು. ಫಿಟ್ನೆಸ್ ಬ್ಯಾಂಡ್ನ ಲೆವೆಲ್ಗೆ ತುಂಬ ದೊಡ್ಡ ಡಿಸ್ಪ್ಲೇ, 1.47 ಇಂಚಿನ AMOLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಕ್ರೇಜಿ ವಿಷಯ. ಜೊತೆಗೆ ನೀವು ನಂಬಲ್ಲ, 450 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇರುವಂಥದ್ದು. ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಸೊ ಕ್ರೇಜಿ ವಿಷಯ ಅಂತೀನಿ ಆಯಿತಾ. ಮತ್ತು ಪಿಕ್ಸೆಲ್ ಡೆನ್ಸಿಟಿ ಕೂಡ ತುಂಬ ಜಾಸ್ತಿ ಇರುವಂಥದ್ದು. ಮೊಬೈಲ್ ಲೆವೆಲಿಗೆ ಪಿಕ್ಸೆಲ್ ಡೆನ್ಸಿಟಿ ಇರುವಂಥದ್ದು ಆಯಿತಾ. 283 PPI ಪಿಕ್ಸೆಲ್ ಡೆನ್ಸಿಟಿ, ಕ್ರೇಜಿ ವಿಷಯ. ಪಿಕ್ಸೆಲ್ಗಳಂತೂ ಕಾಣೋದಿಲ್ಲ ಆಯಿತಾ. ಸಖತ್ ಇಂಪ್ರೆಸ್ ಮಾಡ್ತು. ಮತ್ತು ಇದರಲ್ಲಿ ಆಂಬಿಯೆಂಟ್ ಲೈಟ್ ಸೆನ್ಸರ್ ಕೂಡ ಇರುವಂಥದ್ದು. ಅದರಿಂದ ಈ ಒಂದು ಲೈಟ್ ಸೆನ್ಸಿಟಿವಿಟಿಗೆ ತಕ್ಕಂಗೆ ಡಿಸ್ಪ್ಲೇ ಬ್ರೈಟ್ನೆಸ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಮತ್ತು ನಾವು ಈ ಒಂದು ವಾಚ್ನ ಮೇಲ್ಗಡೆ ಈ ರೀತಿ ಕೈಯನ್ನು ಕ್ಲೋಸ್ ಮಾಡೋದು ಆಟೋಮೆಟಿಕ್ಕು ಸ್ಕ್ರೀನ್ ಲಾಕ್ ಆಗಿಬಿಡುತ್ತೆ. ಅದಷ್ಟೇ ಅಲ್ಲ, ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇರುವಂಥದ್ದು. ಸೊ ಯಾವಾಗಲೂ ನಿಮಗೆ ಈ ಒಂದು ಡಿಸ್ಪ್ಲೇ ಆನ್ ಆಗಿರಬೇಕು ಅಂತ ಅಂದರೆ ಇದು AMOLED ಡಿಸ್ಪ್ಲೇ ಆಗಿರೋದ್ರಿಂದ ಒಂದು ನೋಡ್ಬೋದು ಈ ರೀತಿ ಕಪ್ಪು ಸ್ಕ್ರೀನಲ್ಲಿ ಈ ರೀತಿ ಟೈಮ್ ತೋರಿಸ್ತಾ ಇರುತ್ತೆ. ಇದು ಆಲ್ವೇಸ್ ಆನ್ ಡಿಸ್ಪ್ಲೇ. ಇದನ್ನು ಕೂಡ ಬೇಕಾದ್ರೆ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಬಟ್ ನೀವು ಆಲ್ವೇಸ್ ಆನ್ ಡಿಸ್ಪ್ಲೇ ಹಾಕೊಂಡಿದ್ದೀರಾ ಅಂತ ಅಂದರೆ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಪ್ರಿಫರಬಲಿ ಯೂಸ್ ಮಾಡಿಬಿಡಿ. ಒಂದೇನಂದರೆ ನೀವು ವಾಚ್ ಹಾಕಿರ್ಬೇಕಾದ್ರೆ ಹಿಂಗೆ ಅಂದ ತಕ್ಷಣ ಆಟೋಮೆಟಿಕ್ ಡಿಸ್ಪ್ಲೇ ಟರ್ನ್ ಆನ್ ಆಗುತ್ತೆ. ಸೊ ಅದರಿಂದ ನೀವು ಯಾವಾಗ ಟೈಮ್ ನೋಡಬೇಕು ಅನ್ಸುತ್ತೋ ಆ ಟೈಮಲ್ಲಿ ಪಟ್ಟಣ ಡಿಸ್ಪ್ಲೇ ಆನ್ ಆಗಿಬಿಡುತ್ತಲ್ಲ. ಸೊ ಯೂಸ್ ಮಾಡಿದಿರೋ ಟೈಮಲ್ಲಿ ಟೈಮ್ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಆಫ್ ಮಾಡ್ಕೊಂಬಿಡಿ, ಬ್ಯಾಟ್ರಿ ಸೇವ್ ಆಗುತ್ತೆ ಅಂತ
ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ಸ್ಮಾರ್ಟ್ ವಾಚನ್ನು ಶಾಮಿ ವೇರ್ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಒಂದು ಅಪ್ಲಿಕೇಶನ್ ತುಂಬ ಇಂಪ್ರೆಸಿವ್ ಆಗಿರುವಂಥದ್ದು ಆಯಿತಾ, ಸೂಪರ್ ಆಗಿದೆ, ತುಂಬ ಸ್ಮೂತ್ ಆಗಿರುವಂಥದ್ದು ನ್ಯಾವಿಗೇಷನ್ ಎಲ್ಲ. ಅದರಲ್ಲಿ ನಿಮ್ಮ ಫಿಟ್ನೆಸ್ ಟ್ರ್ಯಾಕಿಂಗನ್ನು ಮಾಡ್ಬೋದು, ಸ್ಟೆಪ್ಸ್ ಕೌಂಟ್ ಆಗಿರ್ಬೋದು, ಹಾರ್ಟ್ ರೇಟ್ ಮಾನಿಟರ್ ಪ್ರತಿಯೊಂದನ್ನು ಅಲ್ಲೇ ಮಾನಿಟರ್ ಮಾಡ್ಬೋದು. ಮತ್ತು ನೀವು ಎಷ್ಟು ಎಲ್ಲೆಲ್ಲಿ ಜಾಗ ಅಂದರೆ GPS ಫೋನ್ GPS ಯೂಸ್ ಮಾಡ್ಕೊಳುತ್ತೆ, ಇದರಲ್ಲಿ GPS ಇಲ್ಲ, ಯೂಸ್ ಮಾಡಿಕೊಂಡು ನೀವು ಎಲ್ಲೆಲ್ಲಿ ಹೋಗಿದ್ರಿ ಇದನ್ನೆಲ್ಲ ಆ ಒಂದು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡ್ಬೋದು. ಮತ್ತು ವಾಚ್ ಫೇಸಸ್ನ ಕೂಡ ಅಲ್ಲೇ ಚೇಂಜ್ ಮಾಡ್ಬೋದು. ಬೇಜಾನು ವಾಚ್ ಫೇಸ್ ಇದೆ, ಕಸ್ಟಮೈಸ್ ಕೂಡ ಮಾಡ್ಬೋದು ವಾಚ್ ಫೇಸ್ನ. ಮತ್ತು ಆ ಒಂದು ಅಪ್ಲಿಕೇಶನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನೆಲ್ಲ ಕಂಪ್ಲೀಟ್ ಚೇಂಜ್ ಮಾಡ್ಕೊಬೋದು. ನೋಟಿಫಿಕೇಷನ್ ಎಲ್ಲ ಬರೋ ರೀತಿ ಅಲ್ಲೇ ನಾವು ಸೆಟ್ಟಿಂಗ್ ಮಾಡ್ಕೊಬೋದು. ಅಪ್ಲಿಕೇಶನ್ ಅಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ ಅನ್ನಿಸ್ತು ನನಗೆ. ಇನ್ನು ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ವಾಚಲ್ಲಿ 8 MB ರ್ಯಾಮ್ ಇರುವಂಥದ್ದು. 8 MB ನಂಗೆ ಅನ್ನಿಸ್ದಂಗೆ ಒಂದು ಫಿಟ್ನೆಸ್ ಬ್ಯಾಂಡಿಗೆ 8 MB ಸಾಕು ಅಂತ ಅನ್ಕೋತೀನಿ. ಇಲ್ಲೇನು ಮಲ್ಟಿ ಟಾಸ್ಕ್ ಅಂತೂ ಮಾಡೋಕ್ಕೋಗಲ್ವಾ. ಸೊ 8 MB ರ್ಯಾಮು ಮತ್ತು 128 MB ಸ್ಟೋರೇಜ್ ಇದೆ. 128 MB ಏನು ಕೊಟ್ಟವ್ರಿಂದ ಗೊತ್ತಿಲ್ಲ, ಬಟ್ 128 MB ಸ್ಟೋರೇಜ್ ಇದೆಯಂತೆ. ಇದರಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು ಒಂದು ಒಳ್ಳೆಯ ವಿಷಯ. 5.12 ಕೊಟ್ಟಿರಿ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ 5.12 ಇರುವಂಥ ಫಿಟ್ನೆಸ್ ವಾಚು ಬ್ಯಾಂಡ್ಗಳು ಇನ್ನೂ ಅಷ್ಟು ಬಂದಿಲ್ಲ ಮಾರ್ಕೆಟಿಗೆ, ಬರ್ತವೆ ನಂಗೆ ಅನ್ನಿಸ್ದಂಗೆ ಸ್ವಲ್ಪ ದಿನಗಳಲ್ಲಿ. ಸುಮಾರು ಒಂದು 10 ಮೀಟರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಎಲ್ಲೂ ಕೂಡ ನನಗೆ ಸಿಗ್ನಲ್ ಲಾಸ್ ಆಯಿತು ಆ ರೀತಿ ನಾನು ಫೇಸ್ ಮಾಡಿಲ್ಲ ಸದ್ಯಕ್ಕಂತೂ. ಮತ್ತು ಈ ಒಂದು ಫಿಟ್ನೆಸ್ ಬ್ಯಾಂಡಲ್ಲಿ 110ಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಮೋಡ್ಗಳಿರುವಂಥದ್ದು. ನಿಮ್ಗೆ ಇಷ್ಟ ಬಂದಂಥ ವರ್ಕೌಟನ್ನು ಸ್ಪೋರ್ಟ್ಸ್ ಮೋಡನ್ನು ಆನ್ ಮಾಡ್ಕೊಂಡು ನೀವು ವರ್ಕೌಟ್ ಮಾಡ್ಕೊಬೋದು. ಮತ್ತು ನೀವು ಥ್ರೆಡ್ಮಿಲ್ ಓಡ್ತಾ ಇದ್ದೀರಾ, ಇಂಡೋರ್ ಔಟ್ಡೋರ್ ಓಡ್ತಾ ಇದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಕೂಡ ಮಾಡ್ಕೊಳ್ಳುತ್ತೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಇದನ್ನು ಬಿಟ್ಟರೆ ಎಲ್ಲ ಫಿಟ್ನೆಸ್ ಬ್ಯಾಂಡ್ ಫಿಟ್ನೆಸ್ ವಾಚಲ್ಲಿರೋ ರೀತಿ ಹಾರ್ಟ್ ರೇಟ್ ಮಾನಿಟರ್ ಕೂಡ ಮಾಡ್ಬೋದು. ಹಾರ್ಟ್ ರೇಟ್ ಸೆನ್ಸರ್ ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು ಆಯಿತಾ, ತುಂಬ ಕರೆಕ್ಟಾಗಿ ನಿಮ್ಮ ಹಾರ್ಟ್ ಬೀಟನ್ನು ತೋರಿಸುತ್ತೆ, ತುಂಬ ಒಳ್ಳೆಯ ವಿಷಯ. ಮತ್ತು SpO₂ ಬ್ಲಡ್ ಆಕ್ಸಿಮೀಟರ್ ಕೂಡ ಇದೆ. ಅದು ಎಷ್ಟು ಆ್ಯಕ್ಯುರೇಟ್ ಅಂತ ಗೊತ್ತಿಲ್ಲ, ಬಟ್ ತೋರಿಸೋದು ಕರೆಕ್ಟಾಗಿ ತೋರಿಸ್ತದೆ ಅಂತ ಅನಿಸುತ್ತೆ. ಬಟ್ ನೀವು ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಸ್ಟ್ರೆಸ್ ಮಾನಿಟರ್ ಮಾಡ್ಬೋದು, ಸ್ಲೀಪ್ ಮಾನಿಟರ್ ಎಷ್ಟೊತ್ತು ಮಲ್ಕೊಂಡಿರೋದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಮತ್ತು ವುಮೆನ್ ಹೆಲ್ತ್ ಆಪ್ಷನ್ ಕೂಡ ಇದೆ. ಸೊ ಅದರಿಂದ ಇಲ್ಲೇ ಅವ್ರ ಪೀರಿಯಡ್ಸನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು, ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಈ ಒಂದು ವಾಚಲ್ಲಿ ಆಬ್ವಿಯಸ್ಲಿ ಮೈಕ್ರೋಫೋನ್ ಸ್ಪೀಕರ್ ಇಲ್ಲ. ಸೊ ಕಾಲ್ ಬಂತು ಅಂದರೆ ಗೊತ್ತಾಗುತ್ತೆ ನಿಮಗೆಲ್ಲೇ. ಮತ್ತು ನೋಟಿಫಿಕೇಷನ್ ಪ್ರತಿಯೊಂದು ಅಪ್ಲಿಕೇಶನ್ ನೋಟಿಫಿಕೇಷನ್ ಕೂಡ ಬರುತ್ತೆ, ತುಂಬ ಒಳ್ಳೆಯ ವಿಷಯ ಅಂತೀನಿ. ಅದನ್ನು ಬಿಟ್ಟರೆ ಇದರಲ್ಲಿ ಕ್ಯಾಲೆಂಡರ್ ಆಗಿರ್ಬೋದು, ಅಲಾರಾಮು, ಸ್ಟಾಪ್ ವಾಚು, ಟೈಮರು, ಮ್ಯೂಸಿಕ್ ಕಂಟ್ರೋಲು, ವೆದರ್ ಇದನ್ನೆಲ್ಲ ಇಲ್ಲ ನಾವು ನೋಡ್ಕೊಬೋದು, ಒಂದು ಒಳ್ಳೆಯ ವಿಷಯ ಅಂತ. ನೀವು ಡೈರೆಕ್ಟಾಗಿ ಈ ಒಂದು ಫಿಟ್ನೆಸ್ ಬ್ಯಾಂಡ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫಿಟ್ನೆಸ್ ಬ್ಯಾಂಡಲ್ಲಿ 200 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಫುಲ್ ಚಾರ್ಜ್ ಆಗೋದಕ್ಕೆ 1.5 ಗಂಟೆ ಟೈಮ್ ತೊಗೊಳುತ್ತೆ ಆಯಿತಾ. ಮತ್ತು ಈ ಒಂದು ಶಾಮಿ MI ಅವರು ಹೇಳೋ ಪ್ರಕಾರ ಈ ಒಂದು ವಾಚ್ ಫುಲ್ ಚಾರ್ಜ್ ಆದಮೇಲೆ ಸುಮಾರು 15 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ ಅಂತ ಹೇಳ್ತಾ ಇರುವಂಥದ್ದು, ಒಂದು ಒಳ್ಳೆಯ ವಿಷಯ ಆಯಿತಾ. ನಂಗೆ ಅನ್ನಿಸ್ದಂಗೆ ಒಂದು 12-13 ದಿನ ಬರ್ಬೋದು. ಆಲ್ವೇಸ್ ಆನ್ ಡಿಸ್ಪ್ಲೇ ಹಾಕೊಂಡಿದ್ರೆ ಅಂದರೆ ಸ್ವಲ್ಪ ಕಡಿಮೆ ಬರುತ್ತೆ, ಮೋಸ್ಟ್ಲಿ ಒಂದು ವಾರ ಬಂದರೆ ದೊಡ್ಡ ವಿಷಯ ಅಂತ ಅನ್ಕೋತೀನಿ. ಸೊ ಆದಷ್ಟು ಆಲ್ವೇಸ್ ಆನ್ ಡಿಸ್ಪ್ಲೇನ ಆಫ್ ಮಾಡ್ಕೊಳ್ಳಿ. ಆ್ಯಂಬಿಯೆಂಟ್ ಲೈಟ್ ಸೆನ್ಸರ್, ಹಾರ್ಟ್ ರೇಟ್ ಸೆನ್ಸರ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಜೊತೆಗೆ ಗೈರೋಸ್ಕೋಪ್ ಮತ್ತು ಆಕ್ಸಿಲರೋಮೀಟರ್ ಸೆನ್ಸರ್ ಕೂಡ ಇರುವಂಥದ್ದು. ಸೊ ಸ್ಟೆಪ್ ಕೌಂಟ್ ಎಲ್ಲ ತುಂಬ ಆ್ಯಕ್ಯುರೇಟಾಗಿ ಮಾಡುತ್ತೆ. ಸ್ಟೆಪ್ ಕೌಂಟ್ ನಾನು ಚೆಕ್ ಮಾಡಿದಂಗೆ ತುಂಬ ಆ್ಯಕ್ಯುರೇಟ್ ಆಗಿದೆ, ಕರೆಕ್ಟಾಗಿ ಸ್ಟೆಪ್ ಕೌಂಟನ್ನು ಮಾಡುತ್ತೆ. ಇನ್ನು ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತನಾಡಬೇಕಂತ ತುಂಬ ಸ್ಮೂತ್ ಆಗಿರುವಂಥದ್ದು ಆಯಿತಾ. ನ್ಯಾವಿಗೇಷನ್ ತುಂಬ ಸಿಂಪಲ್ ಆಗಿದೆ, ಏನು ಕಾಂಪ್ಲಿಕೇಶನ್ ಇಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಆ ರೀತಿ ಇರುವಂಥದ್ದು. ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ ನನಗೆ, ತುಂಬ ಸ್ಮೂತಾಗಿ. ಮೋಸ್ಟ್ಲಿ ಪವರ್ಫುಲ್ ಪ್ರೋಸೆಸರ್ ಯೂಸ್ ಮಾಡಿದ್ರೆ ಅಂದ್ಕೊಂಡು ಒಳಗಡೆ ತುಂಬ ಸ್ಮೂತ್ ಆಗಿರೋದೆಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ಸೊ ಈ ಒಂದು ವಾಚನ್ನು 3,500 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. ಒಂದ್ಸಲ ಯೋಚನೆ ಮಾಡಿ, ಸುಮ್ಮನೆ ಚೆನ್ನಾಗಿದೆ ಅಂತ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಒಂದ್ಸಲ ಯೋಚನೆ ಮಾಡಿ, ಹಳೆ ಫಿಟ್ನೆಸ್ ಬ್ಯಾಂಡ್ ಏನಿದೆ, ಈ ಒಂದು Mi Band 4 ಆಗಿರ್ಬೋದು, 5 ಆಗಿರ್ಬೋದು, ಮತ್ತು ಇದನ್ನೇ ಕಂಪೇರ್ ಮಾಡ್ಕೊಳ್ಳಿ. ನಿಮಗೆ ಅಂಥ ಮೇಜರ್ ಡಿಫ್ರೆನ್ಸ್ ಕಾಣೋದು. ಒಂದು ಡಿಸ್ಪ್ಲೇ ಡಿಸೈನ್ನಲ್ಲಿ ಡಿಫ್ರೆಂಟ್ ಇರುತ್ತೆ ಅಂತ ಬಿಟ್ಟರೆ ಅದು ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ಅದರಲ್ಲೂ ಕೂಡ ಹಾರ್ಟ್ ರೇಟ್ ಮಾನಿಟರ್, ಅದರಲ್ಲೂ SpO₂ ಪ್ರತಿಯೊಂದು ಇತ್ತು. ಜಸ್ಟ್ ಏನಂದರೆ ಡಿಸ್ಪ್ಲೇ ಸೈಜ್ ಡಿಫ್ರೆಂಟ್ ಆಗಿದೆ ಅಷ್ಟೇ. ಅದು ಬಿಟ್ಟು ಮೇಜರ್ ಅಪ್ಡೇಟ್ ಇಲ್ಲ, ಏನೂ ಇಲ್ಲ ನಿಮಗೆ. ಸೊ ನಿಮ್ಮ ಹತ್ರ ಆಲ್ರೆಡಿ ಒಂದು ಫಿಟ್ನೆಸ್ ಬ್ಯಾಂಡ್ ಇದೆ ಅಂತ, ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ, ಅದರಲ್ಲೂ ಕೂಡ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಇತ್ತು. ನಂಗೆ ಅನ್ನಿಸ್ದಂಗೆ ಇದಕ್ಕೆ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ನಿಮ್ಮ ಹತ್ರ ಇಲ್ಲ ಫಿಟ್ನೆಸ್ ಬ್ಯಾಂಡು ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತಂದ್ರೆ ಅಂಥವ್ರು ನೋಡಿ ಆರಾಮಾಗಿ ಒಂದು ಫಿಟ್ನೆಸ್ ಬ್ಯಾಂಡ್ನ ತೊಗೊಬೋದು ಅಂತ ಅನ್ಕೋತೀನಿ. 3,000 ಒಂದು ಒಳ್ಳೆ ಬೆಲೆ ಅನ್ಕೋತೀನಿ. ಇದು ಇಂಟ್ರೊಡಕ್ಟರಿ ಆಫರ್ ಅನ್ಕೋತೀನಿ ಆಯಿತಾ. ಆಮೇಲೆ ಬೆಲೆ ಜಾಸ್ತಿ ಆದರೂ ಆಗ್ಬೋದು. ಸೊ ಯೋಚನೆ ಮಾಡಿ, ನನಗೆ ಅನ್ನಿಸ್ದಂಗೆ ಚೆನ್ನಾಗಿದೆ ಆಯಿತಾ. ಇತ್ತೀಚಿನ ದಿನಗಳಲ್ಲಿ 3,500 ರೂಪಾಯಿಗೆ ಒಂದು ಒಳ್ಳೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೆಲ್ಲ ನಿಮ್ಗೆ ಒಳ್ಳೆ ವಾಚೆ ಸಿಗ್ಬಿಡುತ್ತೆ. ದೊಡ್ಡ ಡಿಸ್ಪ್ಲೇ ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ ನೋಡ್ರಪ್ಪ, ಅದಕ್ಕಿಂತ ದೊಡ್ಡ ಡಿಸ್ಪ್ಲೇದು ನಿಮಗೆ ಸಿಗ್ತವೆ ಒಂದ್ಸಲ. ಬಟ್ ಯೋಚನೆ ಮಾಡಿ, ಫಿಟ್ನೆಸ್ ಬ್ಯಾಂಡ್ ಸಿಂಪಲ್ ಆಗಿರಬೇಕು, ಸಣ್ಣದಾಗಿರಬೇಕು, ಹೆವಿ ವೆಯ್ಟ್ ಇರಬಾರ್ದು, ಹಾಕೊಂಡಿದ್ದೀನಿ ಅಂತಲೇ ಗೊತ್ತಾಗಬಾರ್ದು ಅಂತ ಅಂದರೆ ಈ ರೀತಿ ಒಂದು ಫಿಟ್ನೆಸ್ ಬ್ಯಾಂಡ್ ಒಂದು ಆಪ್ಷನಾಗಿ ಇಟ್ಕೊಬೋದು. ಒಟ್ಟಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದಿಷ್ಟು ಈ ಒಂದು ರೆಡ್ಮಿ ಸ್ಮಾರ್ಟ್ ಬ್ಯಾಂಡ್ ಪ್ರೋನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.